ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ. ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ, ಆದರೆ ತಿಂಗಳು ಕೊನೆಯಲ್ಲಿ ಹಣ ಎಲ್ಲಿ ಹೋಗುತ್ತದೆ ಗೊತ್ತಾಗ್ತಿಲ್ವಾ? ಸೇವಿಂಗ್ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಫ್ಯೂಚರ್ ಬಗ್ಗೆ ಭಯ ಇದೆಯೇನಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಂದು ಅದ್ಭುತ ಪುಸ್ತಕದ ಬಗ್ಗೆ. ಆ ಪುಸ್ತಕದ ಹೆಸರೇ ಲೆಟ್ ಅಸ್ ಟಾಕ್ ಮನಿ. ಈ ಪುಸ್ತಕ ಹೇಳೋದೇನು ಗೊತ್ತಾ? ಹಣವನ್ನು ಹೇಗೆ ಸಂಪಾದಿಸುವುದು ಅಲ್ಲ, ಹಣವನ್ನು ಹೇಗೆ ಉಳಿಸಬೇಕು ಹಾಗೂ ಬೆಳೆಸಬೇಕು. ಈ ಪುಸ್ತಕ ಬರೆದವರು ಮೋನಿಕಾ ಹಲನ್. ಇದು ವಿಶೇಷವಾಗಿ ಭಾರತದ ಮಧ್ಯಮ ವರ್ಗದ ಜನರಿಗೆ ಬರೆಯಲಾಗಿದೆ. ಇಲ್ಲಿ ಕಾಂಪ್ಲಿಕೇಟೆಡ್ ಫೈನಾನ್ಸ್ ಇಲ್ಲ. ಇದು ಸಿಂಪಲ್ ಕನ್ನಡ ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ ಹಣವನ್ನು ಕಂಟ್ರೋಲ್ ಮಾಡಬೇಕು ಎಂದು. ಮೊದಲನೆಯದು, ಈ ಪುಸ್ತಕದ ಮುಖ್ಯ ಐಡಿಯಾ ಏನು ಗೊತ್ತಾ? ಮನಿ ಬಾಕ್ಸ್ ಸಿಸ್ಟಮ್. ನಿಮ್ಮ ಹಣವನ್ನು 3 ಭಾಗಕ್ಕೆ ಡಿವೈಡ್ ಮಾಡಬೇಕು. ಒಂದು ಇನ್ಕಮ್ ಅಕೌಂಟ್, ಅಂದರೆ ಸ್ಯಾಲ್ರಿ ಬರುತ್ತೆ ಇಲ್ಲಿ. ಎರಡನೇದು ಸ್ಪೆಂಡಿಂಗ್ ಅಕೌಂಟ್, ಡೈಲಿ ಎಕ್ಸ್ಪೆನ್ಸ್ಗೆ. ಮೂರನೇದು ಇನ್ವೆಸ್ಟ್ಮೆಂಟ್ ಅಕೌಂಟ್, ಫ್ಯೂಚರ್ ಗ್ರೋತ್. ಬಹಳ ಜನರು ಮಾಡುವ ತಪ್ಪು ಏನು ಗೊತ್ತಾ? ಹಣ ಬಂದ ತಕ್ಷಣ ಸ್ಪೆಂಡ್ ಮಾಡುತ್ತಾರೆ, ಆದರೆ ಇನ್ವೆಸ್ಟ್ ಮಾಡಲು ಉಳಿಯೋದಿಲ್ಲ. ಆದ್ದರಿಂದ ನಿಮ್ಮ ಹಣವನ್ನು 3 ಭಾಗಕ್ಕೆ ಡಿವೈಡ್ ಮಾಡಲೇಬೇಕು. ಅದು ಯಾವುದಿದೆ? ಇನ್ಕಮ್ ಅಕೌಂಟ್, ಸ್ಪೆಂಡಿಂಗ್ ಅಕೌಂಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಎರಡನೇದು, ಬಿಗ್ ಮಿಸ್ಟೇಕ್, ಇನ್ಶೂರೆನ್ಸ್ ಟ್ರ್ಯಾಪ್. ಭಾರತದಲ್ಲಿ ಬಹಳ ಜನ ಮಾಡುವ ತಪ್ಪು LIC, ಎಂಡೋಮೆಂಟ್ ಪಾಲಿಸಿ, ULIFE. ಈ ಪುಸ್ತಕ ಹೇಳಿದ್ ಗೊತ್ತಾ? ಇವು ಇನ್ವೆಸ್ಟ್ಮೆಂಟ್ ಅಲ್ಲ. ಟರ್ಮ್ ಲೈಫ್ ಇನ್ಶೂರೆನ್ಸ್ ಮಾತ್ರ ಸೇಫ್ ಪ್ರೊಟೆಕ್ಷನ್ ಅಂತ. ಸಿಂಪಲ್ ಲಾಜಿಕ್: ಇನ್ಶೂರೆನ್ಸ್ ಈಸ್ ಈಕ್ವಲ್ ಟು ಪ್ರೊಟೆಕ್ಷನ್, ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಗ್ರೋತ್. ಆದ್ದರಿಂದ ನಾವು ಇನ್ಶೂರೆನ್ಸ್ಗೆ ಟ್ರ್ಯಾಪ್ ಆಗೋದು ಬದಲು ಓನ್ಲಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ಮಾಡಿದರೆ ಉತ್ತಮ. ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಈಕ್ವಲ್ ಯಾವಾಗಲೂ ಗ್ರೋತ್ ಆಗಿರುತ್ತೆ ಅಂತ ಈ ಪುಸ್ತಕ ಹೇಳುತ್ತೆ. ಮೂರನೇದು, ಇನ್ವೆಸ್ಟ್ಮೆಂಟ್ ಸಿಂಪಲ್ ರೂಲ್. ಇನ್ವೆಸ್ಟ್ಮೆಂಟ್ ಕಾಂಪ್ಲಿಕೇಟೆಡ್ ಅಲ್ಲ. ಸಿಂಪಲ್ ರೂಲ್ ಏನಪ್ಪ ಅಂದರೆ SIP ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬಹುದು. ಸ್ಮಾಲ್ ಅಮೌಂಟ್ ಡೈಲಿ ಮಂತ್ಲಿ ಇನ್ವೆಸ್ಟ್ ಮಾಡಿದರೆ ಫ್ಯೂಚರ್ಗೆ ದೊಡ್ಡದಾಗುತ್ತೆ. ಎಕ್ಸಾಂಪಲ್, 1000 ರೂಪಾಯಿ ಮಂತ್ಲಿ SIP ಕೂಡ ಲಾಂಗ್ ಟರ್ಮ್ನಲ್ಲಿ ದೊಡ್ಡ ವೆಲ್ತ್ ಕೂಡ ಕೊಡಬಹುದು. ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸವಿಸ್ತಾರವಾಗಿ ತಿಳಿಸುತ್ತೇನೆ, SIP ಬಗ್ಗೆ. ನಾಲ್ಕನೇದು, ಕಾಮನ್ ಮಿಡಲ್ ಕ್ಲಾಸ್ ಮಿಸ್ಟೇಕ್ಸ್. ಈ ಪುಸ್ತಕ ಹೇಳುವ ಪ್ರಮುಖ ತಪ್ಪುಗಳು ಏನಪ್ಪ ಅಂದರೆ ಸೇವಿಂಗ್ ಇಲ್ಲದೆ ಸ್ಪೆಂಡಿಂಗ್ ಮಾಡೋದು. ನಾವು ಸೇವೆ ಮಾಡಲ್ಲ, ಬರೀ ಸ್ಪೆಂಡ್ ಮಾಡ್ತಿರ್ತೀವಿ. ಆಮೇಲೆ EMI ಮೇಲೆ ಲೈಫ್ನ ಡಿಪೆಂಡ್ ಆಗಿರುತ್ತೆ. ಗೋಲ್ಡ್, FD ಮಾತ್ರ ಇನ್ವೆಸ್ಟ್ಮೆಂಟ್ ಎಂದು ನಂಬೋದು. ಎಮರ್ಜೆನ್ಸಿ ಫಂಡ್ ಇಲ್ಲ. ಎಷ್ಟೋ ಜನದ ಹತ್ರ ಎಮರ್ಜೆನ್ಸಿ ಫಂಡ್ ಇಲ್ಲ. ಎಮರ್ಜೆನ್ಸಿ ಫಂಡ್ ಏನಪ್ಪ ಅಂದರೆ ನಮಗೆ 6 ತಿಂಗಳಿಗೆ ಆಗುವಂಥ ನಾವು ಆದಾಯ ಗಳಿಸುವ 6 ತಿಂಗಳ ಆದಾಯ ಈ ಎಮರ್ಜೆನ್ಸಿ ಫಂಡಲ್ಲಿ ಇರಬೇಕು. ಸಡನ್ನಾಗಿ ನಮ್ಮ ಕೆಲಸ ಹೋದರೆ ಏನಾದರೂ ಆದರೆ ಆ ಎಮರ್ಜೆನ್ಸಿ ಫಂಡ್ ಇರಲೇಬೇಕು. ಇವು ಮಿಡಲ್ ಕ್ಲಾಸ್ ಮಾಡೋ ದೊಡ್ಡ ತಪ್ಪು. ಅವರು ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಿರಲ್ಲ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್, 5ನೇ ತಪ್ಪೇನೆಂದರೆ ಮೊದಲು ಸೇಫ್ಟಿ, ನಂತರ ಇನ್ವೆಸ್ಟ್ಮೆಂಟ್, ನಂತರ ಗ್ರೋತ್. ಸಿಂಪಲ್ ಆರ್ಡರ್ ಏನಪ್ಪ ಅಂದರೆ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಬೇಕು, ಇನ್ಶೂರೆನ್ಸ್ ಮಾಡಬೇಕು, ಟರ್ಮ್ ಲೈಫ್ ಇನ್ಶೂರೆನ್ಸ್ ಆರ್ ಇನ್ಶೂರೆನ್ಸ್ ಫಾರ್ ಇನ್ವೆಸ್ಟ್ಮೆಂಟ್, SIP ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಟೈರ್ಮೆಂಟ್ ಪ್ಲಾನಿಂಗ್ ಇರಬೇಕು. ಈ ಪುಸ್ತಕದ 5 ಮುಖ್ಯ ಲೆಸನ್ಸ್ಗಳು. ಏನಪ್ಪ ಕನ್ಕ್ಲೂಷನ್, ಮೋಟಿವೇಶನ್ ಏನು ಈ ಪುಸ್ತಕದಂದರೆ? ಈ ಪುಸ್ತಕ ಹೇಳೋದು ಒಂದು ಸಿಂಪಲ್ ಟ್ರೂತ್. ನೀವು ದುಡಿಯೋದು ಮುಖ್ಯವಲ್ಲ, ಹಣವನ್ನು ನಿಮಗಾಗಿ ಹೇಗೆ ಕೆಲಸ ಮಾಡಿಸುವುದು ಮುಖ್ಯ. ಮಿಡಲ್ ಕ್ಲಾಸ್ ಅಂದರೆ ಜೀವನದಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಬೇಕಾದರೆ ಈ ಬೇಸಿಕ್ ರೂಲ್ಸ್ ಫಾಲೋ ಮಾಡಲೇಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹೆಚ್ಚು ಫಿನಾನ್ಷಿಯಲ್ ಎಜುಕೇಷನ್ ವಿಡಿಯೋ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡಿ. ನೀವು ಈಗ SIP ಸ್ಟಾರ್ಟ್ ಮಾಡ್ತಿದ್ದೀರಾ? ಮುಂದಿನ ವಿಡಿಯೋದಲ್ಲಿ SIP ಬಗ್ಗೆ ಸವಿಸ್ತಾರವಾದ ಮಾಹಿತಿ ತೆಗೆದುಕೊಂಡು ಬರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.